ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡು, ಹಾಗೆ ಈ ಒಂದು ಪ್ಲಾನ್ ಯಾವ ತರ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇ ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಇದೇನಪ್ಪ ಅಂದ್ರೆ ನಾವೆಲ್ಲೂ ಕೂಡ ಇವಾಗ ಎ ಟೂಲ್ಸ್ ನ ಯೂಸ್ ಮಾಡ್ತಾ ಇದೀವಿ ಅಲ್ವಾ. ಹಾಗೆ ಜೆಮಿನಿ ಕೂಡ ಒಂದು ಎ ಟೂಲ್ ಆಗಿದೆ. ಅದರ ಮುಖಾಂತರ ಏನಾಗುತ್ತೆ, ಗೂಗಲ್ ದವರು ಒಂದು ಕಂಪ್ಲೀಟ್ ಜೆಮಿನಿ ಪ್ರೋ ಪ್ಯಾಕೇಜ್ ಅಂತ ಕೊಟ್ಟು ಸುಮಾರು ಗೂಗಲ್ ಪ್ರಾಡಕ್ಟ್ಸ್ ನಿಮಗೆ ಟ್ರೈ ಮಾಡೋಕೆ ಕೊಡ್ತಾ ಇದ್ದಾರೆ, ಅದು ಉಚಿತವಾಗಿ. ಸೊ ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ ಲೇಟೆಸ್ಟ್ ಜೆಮಿನಿ 3 ಮಾಡೆಲ್ ಸಿಗುತ್ತೆ, ಇಮೇಜ್ ಎಡಿಟಿಂಗ್ ಮಾಡಿದ ನ್ಯಾನೋ ಬನಾನಾ ಮಾಡೆಲ್ ಸಿಗುತ್ತೆ, ಹಾಗೆ ವಿಯೋ 3 ಒಂದು ಎಡಿಟಿಂಗ್ ಟೂಲ್, ವಿಡಿಯೋ ಎಡಿಟಿಂಗ್ ಟೂಲ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೀವೇನಾದ್ರು ರಿಸರ್ಚ್ ಪೇಪರ್ಸ್ ಸುಮಾರು ನಿಮ್ದು ಡಾಕ್ಯುಮೆಂಟ್ಸ್ ಇದೆ, ಅದ್ರಲ್ಲಿ ನೀವೆಲ್ಲ ಅದ್ರ ಮುಖಾಂತರ ನೀವು ಮುಖಾಂತರ ಅದ್ರ ಡಾಕ್ಯುಮೆಂಟ್ಸ್ ಅನಲೈಸ್ ಮಾಡ್ಬೇಕಂದ್ರೆ ನಿಮಗೆ ಅವರು ನೋಟ್ಬುಕ್ LM ಅನ್ನೋ ಒಂದು ಫೀಚರ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನೀವೇನಾದ್ರು ಗೂಗಲ್ ವರ್ಕ್ ಸ್ಪೇಸ್, ಜಿಮೇಲ್, ಗೂಗಲ್ ಡ್ರೈವ್, ಗೂಗಲ್ ಶೀಟ್ಸ್ ಹೀಗೆ ನೀವು ಬಳಸ್ತಾ ಇದ್ದಾರೆ, ನಿಮ್ಗೆ ಪರ್ಸನಲ್ ಪರ್ಪೋಸ್ ಆಗಿರ್ಬೋದು ಅಥವಾ ಬಿಸಿನೆಸ್ ಪರ್ಪೋಸ್ ಆಗಿರ್ಬೋದು, ಅದು ಯಾವುದೇ ಕೆಲಸಕ್ಕೋಸ್ಕರ ನೀವು ಬಳಸ್ತಾ ಇದ್ದಾರೆ, ಈ ಒಂದು ಕಂಪ್ಲೀಟ್ ಗೂಗಲ್ ವರ್ಕ್ ಸ್ಪೇಸ್ ಮೇಲೆ ಇಂಟಿಗ್ರೇಷನ್ ಲೇಯರ್ ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಒಂದು ಪ್ಯಾಕೇಜ್ ತರ, ಸೊ ಗೂಗಲ್ ಇಂಟಿಗ್ರೇಷನ್ ಪ್ರಾಡಕ್ಟ್ಸ್ ಎಲ್ಲ ಕೂಡ ನಿಮಗೆ ಸಿಗ್ತಾ ಇದೆ. ಅದು ಕೂಡ ಈ ಒಂದು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಸ್ನೇಹಿತರೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಫೀಚರ್ ಏನಪ್ಪಾ ಅಂದ್ರೆ ಈ ಒಂದು ಸಬ್ಸ್ಕ್ರಿಪ್ಷನ್ ಅವರು 5 TB ಸ್ಟೋರೇಜ್ ನ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲ ಜಿಮೇಲ್ ಯೂಸ್ ಮಾಡ್ತಾರೆ, ನಮಗೆ 15 GB ಡೇಟಾ ನಮ್ಮ ಹತ್ರ 15 GB ಸ್ಟೋರೇಜ್ ಇರುತ್ತೆ. ಅದ್ರ ಮುಖಾಂತರ ಇಮೇಲ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್, ಅಟ್ಯಾಚ್ಮೆಂಟ್ಸ್, ಇಮೇಜ್, ವಿಡಿಯೋಸ್, ಹಾಗೆ ಒಂದು ವಾಟ್ಸ್ಆಪ್ ಬ್ಯಾಕಪ್ ಕೂಡ ಜಿಮೇಲ್ ಅಲ್ಲಿ ಸೇವ್ ಮಾಡುತ್ತೆ. ಯೂಶುವಲಿ ಇಲ್ಲಿ ನಿಮಗೆ 5 TB ಸ್ಟೋರೇಜ್ ಇರೋ ಕಾರಣ ಸುಮಾರು ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಖಂಡಿತ ಅದೆಲ್ಲವನ್ನು ಕೂಡ ನೀವು ಈ ಒಂದು 5 TB ಸ್ಟೋರೇಜ್ ಯೂಸ್ ಮಾಡ್ಕೊಂಡು ನೀವು ಅದರಲ್ಲಿ ಸೇವ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ನಾವೆಲ್ಲ 1 TB 2 TB ಹಾರ್ಡ್ ಡಿಸ್ಕ್ ಬದಲಿ ಖಂಡಿತವಾಗಿ ಸದ್ಯದ ಮಟ್ಟಿಗೆ 1.5 ವರ್ಷ ಇದು ಪ್ಲಾನ್ ಇದೆ, ಇದನ್ನ ಖಂಡಿತ ಇಲ್ಲಿ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಪ್ಲಾನ್ ಆಕ್ಟಿವೇಟ್ ಮಾಡೋದು ಹೇಗೆ? ಸೊ ಇದನ್ನಪ್ಪ ನೀವೇನೋ ಜಿಯೋ ಕಸ್ಟಮರ್ ಆಗಿದ್ದು ಅನ್ಲಿಮಿಟೆಡ್ 5G ಪ್ಲಾನ್ ಇದ್ರೆ ಖಂಡಿತ ನಿಮಗೆ ಇದು ಪ್ಲಾನ್ ಬೈ ಡಿಫಾಲ್ಟ್ ಆಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂದ್ರೆ ಮೈ ಜಿಯೋ ಆಪ್ ಅಲ್ಲಿ ಲಾಗಿನ್ ಆಗಿ ನಿಮ್ದೊಂದು ಇಮೇಲ್ ಐಡಿನ ಮ್ಯಾಪ್ ಮಾಡ್ಕೊಂಡು ಅಲ್ಲಿ ಜೆಮಿನಿ ಪ್ರೋ ಆಕ್ಟಿವೇಶನ್ ಅಂತ ಒಂದು ಬ್ಯಾನರ್ ಕಾಣ್ತಿರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಒಂದಿಷ್ಟು ನೀವು ಇಮೇಲ್ ಐಡಿ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅಷ್ಟೇ ಸಾಕು, ಈ ಒಂದು ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ನೀವು ಬ್ರೌಸರ್ ಅಲ್ಲಿ ಲಾಂಚ್ ಮಾಡಿ ನಿಮ್ಮೊಂದು ಇಮೇಲ್ ನೋಡಿದ್ರೆ ನಿಮ್ಮ ಇಮೇಲ್ ಸುತ್ತ ಏನಾಗುತ್ತೆ, ಒಂದು ಗೂಗಲ್ ಕಲರ್ಸ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ, ಜೊತೆಗೆ ಪ್ರೋ ಅಂತ ಅಲ್ಲಿ ಒಂದು ಸ್ಮಾಲ್ ಲೇಬಲ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಸುಲಭವಾಗಿದೆ. ಯಾವುದೇ ರೀತಿ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್, UPI ಮ್ಯಾಂಡೇಟ್, ಬ್ಯಾಂಕ್ ಇನ್ಫಾರ್ಮೇಶನ್ ಯಾವುದು ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ಉಚಿತವಾಗಿ 18 ತಿಂಗಳವರೆಗೂ ನೀವು ಗೂಗಲ್ AI ಪ್ರೋ ಸಬ್ಸ್ಕ್ರಿಪ್ಷನ್ ನೀವು ಬಳಸಬಹುದು ಸ್ನೇಹಿತರೆ. ಹಾಗಂತ ನಿಮ್ಗೆ ಎಲ್ಲ ಫೀಚರ್ಸ್ ಎಲ್ಲ ಸಿಗ್ತಾ ಇದೆ ಅಂತ ಅರ್ಥಲ್ಲ, ಯಾಕಂದ್ರೆ ಈ ಒಂದು ಸಬ್ಸ್ಕ್ರಿಪ್ಷನ್ ಬಿಟ್ಟು ನೆಕ್ಸ್ಟ್ ಇನ್ನೂ ಸುಮಾರು ಸಬ್ಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಎಲ್ಲ ಫೀಚರ್ ಆಡ್ ಮಾಡಿರ್ತಾರೆ. ಇದು ನೀನು ಫ್ರೀ ಆಗಿ ಕೊಡ್ತಿದ್ದಾರೆ ಅವರು, ಸುಮಾರು 35,000 ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಅಷ್ಟು ವರ್ತ್ ಏನೋ ಒಂದು ಫೀಚರ್ ಸಿಗ್ತಾ ಇದೆ, ಖಂಡಿತವಾಗಿ ನೀವು ಬಳಸಬಹುದು. ಹಾಗೆ ಕೆಲವೊಂದು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ. ಬಟ್ ನೀವೇನಾದ್ರು ಜಿಯೋ ಯೂಸ್ ಮಾಡ್ತಾ ಇದ್ದು ಅಲ್ಲಿಂದ ಪ್ಲಾನ್ ಇದ್ರೆ ಖಂಡಿತ ಇದನ್ನ ನೀವು ಟ್ರೈ ಮಾಡಿ, ಬಳಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೀವು ನಾನ್ ಜಿಯೋ ಕಸ್ಟಮರ್ಸ್ ಆಗಿದ್ರೆ ನೀವು ಜಿಯೋ ಸಿಮ್ ತಗೊಂಡು ಅನ್ಲಿಮಿಟೆಡ್ 5G ಪ್ಲಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ಖಂಡಿತ ಇದನ್ನು ಕೂಡ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಸೊ ನೀವು ಕೂಡ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ, ನೀವೇನೋ ಬಿಸಿನೆಸ್ ಅಲ್ಲಿ ಅಥವಾ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಒಂದು ಡೇ ಟು ಡೇ ವರ್ಕ್ ಅಲ್ಲಿ ಖಂಡಿತ ಈ ಒಂದು ಪ್ಲಾನ್ ಬಳಸ್ಕೊಂಡು ನಿಮ್ಮ ಕೆಲಸನ ಎಫೆಕ್ಟಿವ್ ಆಗಿ ಮಾಡಕೋಬಹುದು, ಜೊತೆ ಗೂಗಲ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೋಬಹುದು, ಎಕ್ಸ್ಪ್ಲೋರ್ ಮಾಡಬಹುದು ಸ್ನೇಹಿತರೆ. ಸೊ ಈ ತರ ಈ ಒಂದು ವಿಡಿಯೋದಲ್ಲಿ ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು, ಅದು ಆಕ್ಟಿವೇಟ್ ಮಾಡೋದು ಹೇಗೆ, ಅದರ ಫೀಚರ್ಸ್ ಬಗ್ಗೆ ಹೈ ಲೆವೆಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಇದೆ ಅಂತ ವಿಡಿಯೋ ಅಂತ ಭಾವಿಸ್ತಾ ಮತ್ತೆ ಮುಂದೆ ಸಿಗೋಣ. ಧನ್ಯವಾದಗಳು, ಶುಭ ದಿನ, ಥ್ಯಾಂಕ್ ಯು.